ಆರೋಗ್ಯಕ್ಕಾಗಿ ಆಯುರ್ವೇದದಲ್ಲಿ ಈ ಒಂದು ಮಾತು. ಮಧುಮೇಹದ ಜೀವನ ಕ್ರಮವನ್ನು ಇವತ್ತು ನೋಡೋಣ. ಬಹಳ ಸರಳ. ಮಧುಮೇಹ ಅತಿ ಹೆಚ್ಚಾಗುವಂಥದ್ದು ಅಥವಾ ಅನ್ಕಂಟ್ರೋಲ್ ಆಗುವಂಥದ್ದು ಅತಿ ಪ್ರಮಾಣದ ಹುಳಿಯನ್ನು ತಿನ್ನೋದ್ರಿಂದ. ಹುಳಿ ತಿನ್ನೋದು ಅಂದರೆ ನಿಂಬೆಹಣ್ಣಾಗಲಿ ಹುಣಸೆ ಹಣ್ಣಾಗಲಿ ನಿಮ್ಮ ಮನೆ ಅಡುಗೆ ಹುಳಿ ಇದೆ ಅಂದರೆ ಅದರ ಅರ್ಥ ನಿಮ್ಮ ಹುಳಿ ಜಾಸ್ತಿ ತಿಂತಾಯಿದ್ದೀರಿ ಅಂತ ಅರ್ಥ. ಸೊ ಈ ಹುಳಿ ಯಾಕೆ ಹೆಚ್ಚು ಮಾಡ್ತಾರೆ ಅಂದರೆ ಫ್ಯಾಟ್ ಅನ್ನುವಂಥದ್ದು ಕರಗಿದರೆ ಮಾತ್ರ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಫ್ಯಾಟ್ ಕರಗಲಿಕ್ಕೆ ಹುಳಿ ಬೇಕು. ನೀವು ಎಲ್ಲೇ ಹೊರಗಡೆ ಹೋಟ್ಲಲ್ಲಿ ಊಟಕ್ಕೆ ಹೋದಾಗ ನಿಂಬೆಹಣ್ಣನ್ನು ಸವರ್ಕೊಂಡ್ಬಿಟ್ರೆ ಆ ಜಿಡ್ಡೆಲ್ಲ ಕೈದು ಹೋಗ್ತದಲ್ಲ, ಹಾಗೆ ಆ ಹುಳಿನ ನಾವು ಒಳಗೆ ತಿಂದ ತಕ್ಷಣ ಫ್ಯಾಟ್ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾಟ್ ಕರಗಿದರೆ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಇದು ಅನ್ಕಂಟ್ರೋಲ್ ಬರ್ತದೆ. ಇದನ್ನು ಫಸ್ಟು ನಾವು ಗಮನದಿಂದ ಫಾಲೋ ಮಾಡಬೇಕು. ಎರಡನೇದಾಗಿ ಟೆನ್ಷನ್ ಫ್ರೀ ಲೈಫ್ ಅಂದ್ರೇನು? ಒತ್ತಡ ಇರಬಾರ್ದು. ಹಾಗಿದ್ರೆ ಒತ್ತಡ ಇರಬೇಕು. ನಿಮ್ಮ ಮನಸ್ಸಿನ ಸಾಮರ್ಥ್ಯಕ್ಕೆ ಎಷ್ಟು ತೊಗೊಳಕ್ಕಾಗತ್ತೋ ಒತ್ತಡನ ಅಷ್ಟು ತೊಗೊಂಡ್ರೆ ಸಮಸ್ಯೆ ಇಲ್ಲ. ಅದಕ್ಕಿಂತ ಜಾಸ್ತಿ ಒತ್ತಡದಿಂದ ಕೆಲಸ ಮಾಡಿದ್ರೆ ರಕ್ತದ ಸಕ್ಕರೆ ಅಂಶ ಹೆಚ್ಚಾಗೇ ಆಗುತ್ತೆ. ಅದು ಡಯಾಬಿಟಿಸ್ ಆಗಿರಬೇಕು ಅಂತೇನಿಲ್ಲ, ರಕ್ತದ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಸೊ ಇದು ಕಾಲಕ್ರಮೇಣ ಡಯಾಬಿಟಿಸ್ ಆಗುತ್ತೆ. ಹಾಗಾಗಿ ಈ ಎರಡು ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರಿ. ಅತಿಯಾದ ಹುಳಿಯನ್ನು ತಿನ್ನಬಾರ್ದು. ನಿಮ್ಮ ಸಾಮರ್ಥ್ಯವನ್ನು ಮೀರಿ ಒತ್ತಡವನ್ನು ಮೈ ಮೇಲೆ ಎಳ್ಕೊಳ್ಬೇಡಿ. ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಬೆಳೀರಿ, ಅದು ಬೇರೆ ವಿಷಯ. ಆದರೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಒದ್ದಾಡೋದು, ಹುಳಿಯನ್ನು ತಿನ್ನೋದು, ಈ ಎರಡು ವಿಷಯದಲ್ಲಿ ಕಂಟ್ರೋಲಾಗಿರಬೇಕು.